ಪಕ್ಷ ಸೂಚಿಸಿದ ಅಭ್ಯರ್ಥಿಗೆ ಮತ ಹಾಕಿದ್ದೇನೆ. ಜೆಡಿಎಸ್ ಶಾಸಕ ಶರಣಗೌಡ ಕಂದಕೂರ್ ಹೇಳಿಕೆಯನ್ನ ನೀಡಿದ್ದಾರೆ. ನಮ್ಮ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿಗೆ ನಾನು ಮತ ಹಾಕಿದ್ದೇನೆ. ಅಲ್ಲಿಗೆ ಇದೀಗ ಜೆಡಿಎಸ್ಗೆ ಒಂದು ಮಟ್ಟಿಗೆ ನಿರಾಳ ಆಯ್ತು. ಯಾಕೆಂದ್ರೆ ಕಂದಕೂರ್ದು ಒಂದು ಭಯ ಆಯ್ತು ಜೆಡಿಎಸ್ಗೆ, ಅವ್ರು ವೋಟ್ ಮಾಡ್ತಾರಾ ಮಾಡಲ್ವಾ ಅಂತ. ಯಾಕಂದ್ರೆ ಬೆಳಗ್ಗೆಯಿಂದನೂ ಕೂಡ ಆಟ ಆಡಿಸ್ತಾ ಇದ್ರು. ಈಗ ನಮ್ಮ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿಗೆ ನಾನು ಮತವನ್ನ ಹಾಕಿದ್ದೇನೆ. ಮತ ಚಲಾವಣೆ ಬಳಿಕ ಶರಣಗೌಡ ಕಂದಕೂರ್ ಹೇಳಿಕೆಯನ್ನ ನೀಡಿದ್ದಾರೆ. ಒಟ್ಟಾರೆ ಇಲ್ಲಿ ಒಂದೊಂದು ಕ್ಲಿಯರ್, ಯಾವುದೇ ರೀತಿಯಾದಂತ ಅಸಮಾಧಾನ ಇಲ್ಲ ಅನ್ನೋದು ಕ್ಲಾರಿಟಿ ಆಗಿದೆ. ಅಂದ್ರೆ ಕ್ಲಾರಿಟಿ ಕೊಟ್ಟಿದ್ದಾರೆ ಕಂದಕೂರ್ ಅವರು ಕುಮಾರಸ್ವಾಮಿ ಅವ್ರಿಗೆ. ಯಾಕಂದ್ರೆ ನಿನ್ನೆ ಕುಮಾರಸ್ವಾಮಿ ಮತ್ತು ಕಂದಕೂರ್ ಇಬ್ರು ಕೂಡ ಚರ್ಚೆ ಮಾಡಿದ್ರು. ಅವರ ಅಸಮಾಧಾನ ಏನಿತ್ತೋ ಅದೆಲ್ಲವೂ ಕೂಡ ಹೇಳ್ಕೊಂಡ್ರು. ಅದನ್ನ ಸರಿಪಡಿಸುವಂತ ಕೆಲಸ ಕುಮಾರಸ್ವಾಮಿ ಅವ್ರು ಮಾಡಿದ್ರು. ಆದ್ರೆ ಬಿಜೆಪಿಯಲ್ಲಿ ವಿಜೇಂದ್ರ ಅವ್ರನ್ನ ಅಥವಾ ಆರ್ ಅಶೋಕರ್ ಆಗಿರ್ಬೋದು, ಯಾರು ಕೂಡ ಎಸ್ ಟಿ ಸೋಮಶೇಖರ್ ಅವರು ಸಮಾಧಾನ ಪಡಿಸುವಂತ ಕೆಲಸಕ್ಕೆ ಮುಂದಾಗ್ಲಿಲ್ಲ. ಆದ್ರೆ ಕುಮಾರಸ್ವಾಮಿ ಅವರು ಕಂದಕೂರ್ ಜೊತೆ ಮಾತನಾಡಿದ್ರು. ಅವ್ರ ಅಸಮಾಧಾನ ಏನೇ ಇದ್ರೂ ಕೂಡ ಅದನ್ನ ದೂರಪಡಿಸುವಂತ ಕೆಲಸವನ್ನ ಮಾಡಿದ್ರು. ಅದರ ಜೊತೆಗೆ ಒಂದಷ್ಟು ಭರವಸೆನ ಕೂಡ ಕೊಟ್ರು ಅವ್ರಿಗೆ. ಆ ಕೆಲಸವನ್ನ ಕುಮಾರಸ್ವಾಮಿ ಮಾಡಿದ್ರು, ಯಶಸ್ವಿ ಕೂಡ ಆದ್ರು. ಇವತ್ತು ಕಂದಕೂರ್ ಅವರು ಜೆಡಿಎಸ್ ಅಭ್ಯರ್ಥಿ ಪರವಾಗಿ ಮತವನ್ನ ಹಾಕಿದ್ದಾರೆ. ಸಮಾಧಾನ, ಕೆಲವು ಮನಸ್ತಾಪಗಳು ಇದ್ದಿರ್ತಕ್ಕಂಥದ್ದು ನಿಜ. ನಿನ್ನೆ ರಾತ್ರಿ ನಮ್ಮ ಯುವ ನಾಯಕರಾದ ಕುಮಾರಸ್ವಾಮಿ ಅವರು, ನಿಖಿಲ್ ಕುಮಾರಸ್ವಾಮಿ ಅವರು ಮತ್ತೆ ಕುಮಾರಣ್ಣವರು ನಿನ್ನೆ ರಾತ್ರಿ ನನ್ನ ಸಹೋದರರಿಗೆ ಭೇಟಿಯಾಗಿ, ನಮಗೂ ಭೇಟಿಯಾಗಿ ಕೆಲವು ಮನಸ್ಸಿನಾಗ ಇರ್ತಕ್ಕಂಥ ವಿಚಾರಗಳನ್ನ ವ್ಯಕ್ತಪಡಿಸಿದಾಗ ಯುವ ನಾಯಕರು ಅದನ್ನು ನಿನ್ನೆ ಒಂದು ವೇದಿಕೆ ಮಾಡಿ ಮನಸ್ತಾಪಗಳ ಬಗೆಹರಿಸಬೇಕು. ಎಲ್ಲ ಶಾಸಕರು ಕೂಡ ಮತದಾನವನ್ನು ನಾವು ಮಾಡಿದ್ದೇವೆ, ಪಾಲ್ಗೊಂಡಿದ್ದೇವೆ. ನಮ್ಮ ಚುನಾವಣಾ ಏಜೆಂಟ್ಗೆ ತೋರಿಸಿ ಮತದಾನ ಹಾಕಬೇಕು ಅನ್ನುವಂಥದ್ದು ರಾಜ್ಯಸಭೆಯಲ್ಲಿರುವಂಥ ನಿಯಮಾವಳಿಗಳು. ತೋರಿಸಿ ಹಾಕುವಂಥ ಸಂದರ್ಭದಲ್ಲಿ ವಿಪ್ಪನ್ನು ಉಲ್ಲಂಘನೆ ಮಾಡಿದರೆ, ವಿಪ್ಪು ಕೊಟ್ಟಕ್ಕೆ ಬದಲಾಗಿ ಬೇರೆ ಯಾವುದಾದ್ರೂ ರೀತಿ ಮತದಾನವನ್ನು ಮಾಡಿದರೆ ಅದು ಅಡ್ಡ ಮತದಾನ ಆಗಿ ಪಕ್ಷದ ವಿಪ್ಪನ್ನು ಉಲ್ಲಂಘನೆ ಮಾಡಿದಂತೆ ಆಗುತ್ತೆ. ಆ ರೀತಿ ಯಾವುದಾದ್ರೂ ಶಾಸಕರು ಮಾಡಿದಾರ ಅನ್ನುವಂಥದ್ದು 4 ಗಂಟೆಗೆ ನಮಗೆ ಗೊತ್ತಾಗುತ್ತೆ. ಆ ರೀತಿ ಅಡ್ಡ ಮತದಾನವನ್ನು ಯಾರಾದರೂ ಮಾಡಿದರೆ ನಾವು ಸ್ಪೀಕರ್ ಅವರಿಗೆ ಪಕ್ಷದ ಕಡೆಯಿಂದ ದೂರನ್ನು ಕೊಡ್ತೇವೆ. ಅಂಥವ್ರನ್ನ ಡಿಸ್ಕ್ವಾಲಿಫೈ ಮಾಡಬೇಕು ಅನ್ನುವಂಥ ದೂರನ್ನು ನಾವು ಖಂಡಿತ ಕೊಡ್ತೇವೆ. ಈ ಕುರಿತಂತೆ ನಾವು ಚರ್ಚೆಯನ್ನು ಮಾಡ್ತಾ ಇದ್ದೇವೆ. 4 ಗಂಟೆ ಅಷ್ಟೊತ್ತಿಗೆ ಯಾರು ವಿಪ್ಪನ್ನು ಉಲ್ಲಂಘನೆ ಮಾಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗುತ್ತೆ. ಅದು 4 ಗಂಟೆ ಅಷ್ಟೊತ್ತಿಗೆ ಗೊತ್ತಾಗುತ್ತೆ, ನಂತರ ತೀರ್ಮಾನ ತಗೊಳ್ತೀವಿ. ನಿರೀಕ್ಷೆ ಇತ್ತ ಸರ್? ಓಕೆ, ಇದೀಗ ಸೋಮಶೇಖರ್ ಅವರ ನಡೆ ಬಗ್ಗೆ ಎಲ್ಲ ಕಡೆ ಚರ್ಚೆ ಆಗ್ತಾ ಇದೆ. ಒಂದು ಕಡೆ ಮುಂದೆ ಏನು ಕ್ರಮ ತೆಗೆದುಕೊಳ್ಬಹುದು ಅಂತ. ಒಂದು ವೇಳೆ ಡಿಸ್ಕ್ವಾಲಿಫೈ ಮಾಡಿದ್ರೂ ಕೂಡ ಇದು ಸೋಮಶೇಖರ್ ಅವ್ರಿಗೆ ಯಾವುದೇ ರೀತಿಯಾಗಿ ಎಫೆಕ್ಟ್ ಆಗೋದಿಲ್ಲ. ಯಾಕೆಂದ್ರೆ ಸೋಮಶೇಖರ್ ಅವರು ಬಿಜೆಪಿ ಪಕ್ಷದಿಂದ ಈಗಾಗಲೇ ಒಂದು ಕಾಲ ಆಚೆ ಇಟ್ಟಿದ್ದಾರೆ. ಅವ್ರನ್ನ ಉಚ್ಚಾಟನೆ ಮಾಡಿದ್ರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ. ಇದೆಲ್ಲವೂ ಲೆಕ್ಕಾಚಾರ ಅಥವಾ ಇದೆಲ್ಲವೂ ಕೂಡ ಸೋಮಶೇಖರ್ ಅವ್ರಿಗೆ ಗೊತ್ತಿತ್ತು. ಈ ರೀತಿಯಾದಂಥ ಸವಾಲುಗಳು ಎದುರಾಗುತ್ತೆ, ನನ್ನ ಮೇಲೆ ಏನು ಬೇಕಂದ್ರೂ ಕ್ರಮ ತೆಗೆದುಕೊಳ್ಳಬಹುದು ಅಂತ. ಆದರೂ ಕೂಡ ಸೋಮಶೇಖರ್ ಅವರು ಕಾಂಗ್ರೆಸ್ ಪರವಾಗಿ ಮತದಾನ ಮಾಡಿದ್ದಾರೆ. ಹೀಗಾಗಿ ಡಿಸ್ಕ್ವಾಲಿಫೈ ಮಾಡಿದ್ರು ಕೂಡ ನಥಿಂಗ್ ಮ್ಯಾಟರ್ಸ್, ಅವ್ರೇನು ತಲೆ ಕೆಡಿಸ್ಕೊಳ್ಳಲ್ಲ ಇದ್ರ ಬಗ್ಗೆ. ಇನ್ನೊಂದು ಕಡೆ ಜೆಡಿಎಸ್ಗೆ ಇದ್ದಂಥ ಒಂದು ಭಯ ಏನಿದೆ ಅದು ಕ್ಲಿಯರ್ ಆಗಿದೆ. ಕಂದಕೂರ್ ಅವರು ಜೆಡಿಎಸ್ ಪರವಾಗಿ ಮತ ಹಾಕಿದ್ದಾರೆ. ಸಮಾಧಾನ, ಕೆಲವು ಮನಸ್ತಾಪಗಳು ಇದ್ದಿರ್ತಕ್ಕಂಥದ್ದು ನಿಜ. ನಿನ್ನೆ ರಾತ್ರಿ ನಮ್ಮ ಯುವ ನಾಯಕರಾದ ಕುಮಾರಸ್ವಾಮಿ ಅವರು, ನಿಖಿಲ್ ಕುಮಾರಸ್ವಾಮಿ ಅವರು ಮತ್ತೆ ಕುಮಾರಣ್ಣವರು ನಿನ್ನೆ ರಾತ್ರಿ ನನ್ನ ಸಹೋದರರಿಗೆ ಭೇಟಿಯಾಗಿ, ನಮಗೂ ಭೇಟಿಯಾಗಿ ಕೆಲವು ಮನಸ್ಸಿನಾಗ ಇರ್ತಕ್ಕಂಥ ವಿಚಾರಗಳನ್ನ ವ್ಯಕ್ತಪಡಿಸಿದಾಗ ಯುವ ನಾಯಕರು ಅದನ್ನು ನಿನ್ನೆ ಒಂದು ವೇದಿಕೆ ಮಾಡಿ ಮನಸ್ತಾಪಗಳ ಬಗೆಹರಿಸಲಿಕ್ಕೆ ಒಂದು ನಿನ್ನೆ ರಾತ್ರಿ ಮನೆಗೆ ಬಂದಿದ್ರು, ಮಾತಾಡಿದ್ವಿ, ಬಗೆಹರಿದಿದೆ. ಒಂದು ಇವತ್ತು ಪಕ್ಷದ ಅಭ್ಯರ್ಥಿ ಪರ ಮಾತಾಡಿದ್ವಿ. ಇಲ್ಲ, ನಾನು ಒಂದನ್ನೇ ಹೇಳ್ತೀನಿ, ರಾಜ್ಯಸಭಾ ವಿಚಾರವಾಗಿ ಯಾರು ಎನ್ಕೊಂತಂದ್ರೆ ನನಗೆ ಮತ ನೀಡಬೇಕು ಅಂತ ತಿಳ್ಕೊಂಡು ಯಾರು ಹೇಳಿಲ್ಲ. ಸಮಾಧಾನ, ಕೆಲವು ಮನಸ್ತಾಪಗಳು ಇದ್ದಿರ್ತಕ್ಕಂಥದ್ದು. ಎಸ್, ಮನಸ್ತಾಪಗಳು ಇದ್ದಿದ್ದೆ. ನಿನ್ನೆ ರಾತ್ರಿ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಬಂದು ಮಾತನಾಡಿದ್ರು. ಅಸಮಾಧಾನ ಇದ್ದೇ ಇರುತ್ತೆ, ಇಲ್ಲ ಅಂತಲ್ಲ. ಅದು ಒಂದು ಮಟ್ಟಿಗೆ ದೂರ ಆಗಿದೆ. ಯಾಕಂದ್ರೆ ಅವರು ಕ್ರಾಸ್ ವೋಟಿಂಗ್ ಮಾಡ್ತಾರೆ ಅಂತ ಒಂದಷ್ಟು ಲೆಕ್ಕಾಚಾರ ಇತ್ತು. ಬೆಳಗ್ಗೆಯಿಂದನೂ ಕೂಡ ಅವರು ಫೋನ್ ರಿಸೀವ್ ಮಾಡಿರಲಿಲ್ಲ. ಒಂದಷ್ಟು ಅಸಮಾಧಾನ ಕೂಡ ಇತ್ತು ಕಂದಕೂರ್ ಅವ್ರಿಗೆ. ಈ ಹಿಂದಿನ ಸಭೆಗಳಲ್ಲೂ ಕೂಡ ಅವ್ರು ಗೈರಾಗ್ತಾ ಇದ್ರು, ಯಾವ ಸಭೆಗಳಿಗೂ ಕೂಡ ಅಟೆಂಡ್ ಆಗ್ತಾ ಇರಲಿಲ್ಲ. ಹೀಗಾಗಿ ಎಲ್ಲೋ ಒಂದು ಕಡೆ 100% ಕಾನ್ಫಿಡೆನ್ಸ್ ಇತ್ತು, ಅವರು
JDS ಪರವಾಗಿ ಮತ ಹಾಕಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ಕಾಂಗ್ರೆಸ್ನವ್ರಿಗಿತ್ತು. ಆದರೆ ಇಲ್ಲ, ಇವತ್ತು ಅವರು ಅದನ್ನು ಉಲ್ಟಾ ಮಾಡಿದ್ದಾರೆ. ಹೋಗಿ ಕುಮಾರಸ್ವಾಮಿ ಅವರು, ನಿಖಿಲ್ ಕುಮಾರಸ್ವಾಮಿ ಅವರು ಎಲ್ಲ ಸೇರಿ ಮಾತನಾಡಿದ್ದಾರೆ. ಅವರಲ್ಲಿ ಏನೇ ಅಸಮಾಧಾನ ಇದ್ರೂ ಕೂಡ ಅದನ್ನು ಸರಿಪಡಿಸುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಅದರಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ. ಕುಪೇಂದ್ರ ರೆಡ್ಡಿ ಪರವಾಗಿ ಇವತ್ತು ಮತದಾನ ಮಾಡಿದ್ದಾರೆ ಕಂದಕೂರು ಅವರು. ಆದರೆ ಇಲ್ಲಿ ಮುಖಭಂಗ ಆಗಿರೋದು ಬಿಜೆಪಿಯ ನಾಯಕರಿಗೆ. ಯಾಕೆಂದರೆ ಬಿಜೆಪಿಯಲ್ಲಿ ಏನಾಗ್ತಾ ಇದೆ ಸಮಸ್ಯೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿತ್ತು. ಆರ್ ಅಶೋಕ್ ಅವ್ರಿಗೂ ಕೂಡ ಗೊತ್ತಿತ್ತು. ಬಹಳ ಆಪ್ತರು ಕೂಡ ಎಸ್ ಟಿ ಸೋಮಶೇಖರ್ ಅವ್ರಿಗೆ. ಎಲ್ಲೋ ಒಂದ್ ಕಡೆ ಈ ಒಂದು ಕ್ರಾಸ್ ವೋಟಿಂಗ್ ಅನ್ನ ತಡಿಬೋದಿತ್ತು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.